ಫೈನಲ್ ಆಗಿ ನಮ್ಮ ಸಿಗಡಿ ಸುಕ್ಕ ರೆಡಿ ಆಯಿತು. ಯಮ್ಮಿ ಆಗಿದೆ ಫ್ರೆಂಡ್ಸ್, ರಿಯಲಿ. ಖಾಲಿ ಇದು ಕಡ್ಡಿಯನ್ನು ಯೂಸ್ ಮಾಡಬೇಕು. ಕಡ್ಡಿಯನ್ನು ಯೂಸ್ ಮಾಡಿ ಅದನ್ನು ಸ್ಟಿಚ್ ಅದಕ್ಕೆ ಸರ್ಜರಿ ಮಾಡೋದು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಪಂಪೆಲೆ ಕಲಶ ಬಂದು ನಿಂತಿದೆ. ನಾನು ನೋಡ್ತಾ ಇದ್ದಾಗ ಆಗಿದೆ ನಿಮ್ಮನ್ನು. ಹಲೋ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಿಗ್ಗೆ ಗಾರ್ಡನಿಗೆ ಬಂದಿದ್ದೇನೆ. ಎಷ್ಟು ಬ್ಯೂಟಿಫುಲ್ ಗುಲಾಬಿ ಹೂವೆಲ್ಲ ಅರಳಿದೆ ನೋಡಿ. ನೋಡುವಾಗ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ. ಜಾಸ್ತಿ ಗಾರ್ಡನ್ ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಸೊ ಯಾಕೆಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲವನ್ನು ತೋರಿಸಿದ್ದೇನೆ. ಯಾರೆಲ್ಲ ವೀಡಿಯೋ ನೋಡಲಿಲ್ಲ ಒಮ್ಮೆ ಚೆಕ್ ಮಾಡಿ, ಓಕೆ. ಇನ್ನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ರೈಸ್ ಎಲ್ಲ ಮಾಡಿ ಆಯಿತು. ಹಸ್ಬೆಂಡ್ ಪ್ರಾನ್ಸ್ ತಂದು ಕೊಟ್ಟಿದ್ದಾರೆ, ತುಂಬ ಫ್ರೆಶ್ ಉಂಟು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪ್ರಾನ್ಸ್ ಸುಕ್ಕ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಇವತ್ತು ಇದನ್ನೇ ಮಾಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಒಂದು ಸೂಪರ್ ಆದ ರಸಂ ಕೂಡ ಮಾಡಿದ್ದೇನೆ. ಪ್ರಾನ್ಸ್ ಸುಕ್ಕದ ರೆಸಿಪಿಯನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೇನೆ, ಚೆಕ್ ಮಾಡಿ, ಓಕೆ. ಈ ರೀತಿ ಟ್ರೈ ಮಾಡಿ, ಸೂಪರ್ ಯಮ್ಮಿ ಟೇಸ್ಟ್. ಮನೆ ಮಂದಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಇನ್ನೊಮ್ಮೆ ಮಾಡಿಕೊಡಿ ಅಂತ ನಿಮ್ಮಲ್ಲೇ ರಿಕ್ವೆಸ್ಟ್ ಮಾಡ್ತಾರೆ, ಅಷ್ಟು ಟೇಸ್ಟ್ ಆಗ್ತದೆ. ಗ್ರೈಂಡ್ ಮಾಡಿದ ಮಸಾಲೆನೆಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕಿದು. ಎಲ್ಲವೂ ಮಸಾಲೆಯಲ್ಲಿ ಒಳ್ಳೆ ಸೆಟ್ ಆಗಬೇಕು. ಎಂಥ ಪರಿಮಳ ಬರ್ತಾ ಉಂಟು ಗೊತ್ತುಂಟಾ. ಫೈನಲ್ ಆಗಿ ತೆಂಗಿನಕಾಯಿ ಹಾಕಬೇಕು. ನಾವು ಹೆಚ್ಚಾಗಿ ನಾನ್ ವೆಜ್ಜನ್ನು ಮಣ್ಣಿನ ಮಡಿಕೆಯಲ್ಲೇ ಮಾಡೋದು, ಒಳ್ಳೆದಾಗ್ತದೆ, ಹಾಗೂ ಹೆಲ್ತ್ಗೆ ಕೂಡ ಬೆಸ್ಟ್. ನೋಡಿ, ಈ ರೀತಿ ಮಸಾಲೆ ಎಲ್ಲ ಒಳ್ಳೆ ಸೆಟ್ಟಾಗಿ ಎಣ್ಣೆ ಬಿಟ್ಟುಕೊಂಡು ಬರಬೇಕು. ಇದಕ್ಕೆ ಫ್ರೈಡ್ ಮಾಡಬೇಕು ಹೇಳಿಲ್ಲ. ಯಾಕೆ ಹೇಳಿದರೆ ಚಿಕನಿಗೆ ಮಾತ್ರ ನಾವು ಫ್ರೈ ಮಾಡಿ ಹಾಕ್ತೇವೆ. ನೋಡಬೇಕು ಇಷ್ಟು ನಾನು ತುಂಬ ಹೇಳ್ತಿದ್ದೇನಲ್ಲ. ಇದರಲ್ಲಿ ಬಿಸಿ ಆಗ್ತದೆ ತೆಂಗಿನಕಾಯಿ, ಸಾಕಷ್ಟೇ. ನೋಡು ತೆಂಗಿನಕಾಯಿ ಅದು ಸ್ವಲ್ಪ ನೀರು ಡ್ರೈ ಮಾಡಿದ್ರೆ ಹೀಗಿದ್ರೆ ಟೇಸ್ಟ್ ಜಾಸ್ತಿ ಇಲ್ಲ. ವಾವ್, ಫೈನಲ್ ಆಗಿ ನಮ್ಮ ಸಿಗಡಿ ಸುಕ್ಕ ರೆಡಿ ಆಯಿತು. ಯಮ್ಮಿ ಆಗಿದೆ ಫ್ರೆಂಡ್ಸ್, ರಿಯಲಿ. ಒಳ್ಳೆ ಮನೆ ಘಮ ಘಮ ಪರಿಮಳ ಬರ್ತದೆ. ಯಮ್ಮಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನಮ್ಮ ಮಡಿಕೆ ನೋಡಿ ಚೆಂದ ಉಂಟಲ್ಲ, ಕ್ಯೂಟ್ ಉಂಟು ಮಡಿಕೆ. ಇದು ಸುಕ್ಕ ಎಲ್ಲ ನಾನು ಇದರಲ್ಲೇ ಮಾಡೋದು. ಮಡಿಕೆಯಲ್ಲಿ ಮಾಡಿದರೆ ಅದಕ್ಕೊಂದು ರುಚಿನೇ ಬೇರೆ. ನೋಡಿ ಫ್ರೆಂಡ್ಸ್, ಮಮ್ಮಿ ಈಗ ವಡೆ ಮಾಡ್ತಾ ಇದ್ದಾರೆ, ಮತ್ತು ಆಚೆ ರೊಟ್ಟಿ ಆಗ್ತಾ ಉಂಟು. ನಮ್ಮದು ಎಲ್ಲರದ್ದು ಊಟ ಕೂಡ ಆಯಿತು. ಮಧ್ಯಾಹ್ನ ರೆಸ್ಟ್ ಕೂಡ ಮಾಡಿದ್ದೆವು. ಈವ್ನಿಂಗ್ ಎಲ್ಲರಿಗೂ ಕೂಡ ತುಂಬ ಹಸಿವಾಗ್ತಿತ್ತು. ಹಾಗಾಗಿ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಕಡೆ ಅಕ್ಕಿ ರೊಟ್ಟಿ ಹಾಗೂ ವಡೆ ಮಾಡ್ತಾ ಇದ್ದೇನೆ, ಅಕ್ಕಿ ವಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ನಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮನೆಗೆ ತರಕಾರಿ ಹಾಗೂ ಫ್ರೂಟ್ಸ್ ಎಲ್ಲ ಬೇಕಿತ್ತು. ಒಂದು ಸುತ್ತಾಡಿದಾಗೆ ಆಗ್ತದೆ ಅಂತ ಹೇಳಿ ಒಟ್ಟಿಗೆ ಹೋಗುವ ಅಂತ ನನ್ನ ಗಂಡ ಹೇಳಿದರು. ಅವರಿಗೆ ಯಾವಾಗಲೂ ಕೂಡ ನಾನು ಜೊತೆಗಿದ್ರೆ ತುಂಬ ಖುಷಿ ಪಡ್ತಾರೆ. ನಾವು ಎಲ್ಲಿಗೆ ಹೋದದು ಅಂತ ದುಬೈ ಹಣ್ಣು ಹೇಳಿ, ನೀನು ಹೇಳಿ ಎಂತ ಹಣ್ಣು ಅಂತ. ಲಿಚ್ಚಿ ಆಗಿ ಮತ್ತೊಂದು ಬರ್ತದೆ ಒಳಗೆ, ಹಾಗೆ ಸೇಮ್. ಅದರಲ್ಲಿ ಒಂದು ಬೀಜ ಉಂಟು, ಬಾದಾಮ ಹಾಗೆ ದೊಡ್ಡ ಬೀಜ. ಹಾಗೆ ನಾವು ಸಾಮಾನೆಲ್ಲ ತಗೊಂಡಿಗೆ ಹೋದದ್ದು ಮನೆದು ಚೌತಿಗೆಲ್ಲ ಪೊಲೀಸ್ ಕ್ಯಾಂಟೀನ್ಗೆ ಹೋದದ್ದು. ಅಲ್ಲಿದೆಲ್ಲ ಕೆಲವೆಲ್ಲ ಗ್ರೋಸರಿ ಐಟಮ್ಸ್ ಎಲ್ಲ ಹೆಚ್ಚಾಗಿ ಅಲ್ಲಿಂದಲೇ ತರ್ತೇವೆ. ಹಾಗೆ ಅಲ್ಲಿಗೆ ಹೋಗಿ ಈಗ ಊಟ ಎಲ್ಲ ಮುಗಿಸಿ ಹೊರಡುದು. ಸುಮಾರು ಐಟಮ್ಸ್ ಅಲ್ಲಿದು ವಿಡಿಯೋ ಮಾಡಲಿಲ್ಲ. ಒಳಗೆ ಹೊರಡುವಾಗಲೇ ಸ್ವಲ್ಪ ಲೇಟ್ ಆಗಿತ್ತು. ಸೊ ಮಧ್ಯಾಹ್ನದ ಊಟವನ್ನು ಹೊರಗಡೆ ಮಾಡಿದ್ದೆವು. ಮೀನಿನ ಊಟ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ಹೆಚ್ಚಾಗಿ ನನ್ನ ಹಸ್ಬೆಂಡ್ ಅಂಜಲ್ ಮಸಾಲ ಫ್ರೈ ಎಲ್ಲ ಮನೆಗೆ ಪಾರ್ಸೆಲ್ ತರ್ತಾರೆ. ತುಂಬ ಚೆನ್ನಾಗಿತ್ತು. ಆದರೆ ನಾನು ಇಷ್ಟರವರೆಗೆ ಈ ಹೋಟೆಲ್ ನೋಡಲಿಲ್ಲ. ನನ್ನನ್ನು ತುಂಬ ಒತ್ತಾಯ ಮಾಡಿ ಹಸ್ಬೆಂಡ್ ಕರ್ಕೊಂಡು ಹೋದದು. ಸಣ್ಣ ಹೋಟೆಲ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು. ಹಾಯ್ ಫ್ರೆಂಡ್ಸ್, ಇನ್ನು 1-2 ದಿನ ಬಿಟ್ಟು ಚೌತಿ, ಗಣೇಶ ಚತುರ್ಥಿ. ಹಾಗೆ ಈಗ ಡ್ಯಾಡಿ ಮತ್ತು ನಾನು ಸೇರಿ
ಯಾವುದೆಲೆ ಹಲಸಿನ ಎಲೆಯನ್ನು ಕಟ್ ಮಾಡ್ತಿದ್ದೇವೆ. ಅದು ಕೊಟ್ಟೆ ಮಾಡಲಿಕ್ಕೆ. ಕೊಟ್ಟೆ ಅಂತ ಹೇಳಿದ್ರೆ ತುಳಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರೆ ನೋಡಿ. ನೀರಿಗೆ ಹಾಕಿಡುದು ಮತ್ತೆ ಅದನ್ನು ತೊಳೆಯುವುದು ನೋಡಿ. ಇಷ್ಟು ದೊಡ್ಡದುಂಟು. ನಮ್ಮ ಹಿಂದೆದು ಮರ ಕಾಡ್ತಿದ್ದೇವೆ, ಆದರೂ ಕೂಡ ನಮಗೆ ನಮ್ಮ ಎದುರ್ದು ಹಲಸಿನ ಮರ ಉಂಟು. ಹಾಗೆ ಅದನ್ನು ಈಗ ಬಿಡಿಸುದು. ಮತ್ತೆ ಇದು ತೆಂಗಿನ ಗರಿದು, ಇದು ನೋಡಿ ಒಣಗಿದ ತೆಂಗಿನ ಗರಿ. ಸೊ ಇದರದ್ದು ಇದು ಎಂತ, ಇದು ಎಲೆ ಈ ಥರ ಬಿಡಿಸಿ ಖಾಲಿ ಇದು ಕಡ್ಡಿಯನ್ನು ಯೂಸ್ ಮಾಡಬೇಕು. ಕಡ್ಡಿಯನ್ನು ಯೂಸ್ ಮಾಡಿ ಅದನ್ನು ಸ್ಟಿಚ್ ಮಾಡೋದು. ಅದಕ್ಕೆ ಸರ್ಜರಿ ಮಾಡೋದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್. ಸೊ ಈಗ ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಗಣೇಶ ಚತುರ್ಥಿ ಹತ್ತಿರ ಬರ್ತಾ ಉಂಟು. ಸೊ ಅದಕ್ಕೆ ಪರ್ಚೇಸಿಂಗ್ ಗೋಸ್ಕರ ನಾವೆಲ್ಲ ಫ್ಯಾಮಿಲಿ ಹೊರಡಿದ್ದೇವೆ. ಅವಳು ಬಳೆ ಆಗ್ತಾಳಂತೆ, ಹಾಗೆ ಬಳೆ ಸ್ಟೇಜ್ ಅಲ್ಲಿ ಸ್ಪೀಚ್. ನಾವು ನಿಜವಾಗಿ ನಾನು ರಿಯಲಿ ನಿಜವಾಗಿ ನಮ್ಮ ಮಗಳು ಗೌರಿ ಬರುತ್ತಲ್ಲ, ಹಾಗೆ ಬಳೆ ಎಲ್ಲ ಹಾಕಿದ್ದಾಳೆ, ಕಪ್ಪು ಬಳೆ ನೋಡಿ. ಇವತ್ತು ಗೌರಿ ಹಬ್ಬ ಅಲ್ಲ, ಹಾಗೆ ಅದೀಗ ಅಲ್ಲಿ ತಿನ್ಲಿಕ್ಕೆ ಕೂತ್ಕೊಂಡದ್ದು, ಅಲ್ಲಿ ಇಟ್ಟಿದ್ದಾಳೆ. ನಾನು ನಿಜವಾಗಿ ಹೇಳುದಾದ್ರೆ ಈಗ ಹೊರಡೋ ಪ್ಲಾನ್ ಇಲ್ಲ ಇತ್ತು. ಇವರು ನನ್ನ ಗಂಡ ಏನ್ ಮಾಡಿದ್ರು, 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಹೊರಡು ಅಂತ. ಯಾಕೆ ಗೊತ್ತುಂಟ, ಇಲ್ಲಿ ಒಂದು ಮಳೆ ಬರ್ತದೆ, ಬೆಳಿಗ್ಗೆ ಕೂಡ ಗಾಳಿ ಮಳೆ, ಈಗ ಸಹ ಜೋರು ಮಳೆ ಉಂಟು. ಮತ್ತೆ ಅದು ಹಬ್ಬ ಬರುವಾಗ ಯಾವಾಗಲೂ ಮಳೆ ಬೇಕು, ಮಳೆ ಇದ್ರೆ ಅದಕ್ಕೆ ಚಂದ. ನಾಳೆ ಹಬ್ಬ ಕೂಡ ಬಂದಿತ್ತು, ಗಣೇಶ ಹಬ್ಬ ನಾಳೆ. ಇವತ್ತು ಗೌರಿ ಬರುವುದು, ನಾಳೆ ಗಣೇಶ ಹಬ್ಬ. ಸೊ ಹಾಗೆ ನಂದು ಕಪ್ಪು ಬಳೆ ಎಲ್ಲ ಉಂಟು, ಇನ್ನು ಹಾಕ್ಬೇಕಷ್ಟೇ. ಈಗ ಹಾಕ್ತೇನೆ, ಹಾಗೆ ವಿಡಿಯೋ ಆನ್ ಇತ್ತು, ಹಾಗೆ ಹಾಕಿಕೊಂಡು ಬರುವ ಅಂತಲ್ಲ. ಹಾಗೆ ಹೇಗೋ ವಿಡಿಯೋ ಆನ್ ಉಂಟಲ್ಲ, ಸ್ವಲ್ಪ ಮಾತಾಡಿ ಹೋಗುವ ಅಂತ. ಮತ್ತೆ ಟೈಮ್ ಇಲ್ಲ ಮಾತಾಡ್ಲಿಕ್ಕೆ, ಮತ್ತೆ ಹೋಗ್ಬೇಕಲ್ಲ ಪರ್ಚೇಸಿಂಗ್ಗೆ. ಅಂದ್ರೆ ನಾವಿಲ್ಲಿ ವರ್ಷ ನೇಬರ್ಸ್ಗೆಲ್ಲ ತಿಂಡಿ ಕೊಡ್ತೇವೆ. ಸೊ ತಿಂಡಿ ತರಲಿಕ್ಕೆ ಕೂಡ ಉಂಟು. ಆಮೇಲೆ ಕಪ್ಪು ಬಂತು ನೋಡಿ, ಇದು ಆರ್ಡರ್ ಕೊಟ್ಟಿದ್ದೆವು, ಅದು ಬಂತು, ಇವತ್ತು ಬಂತು. ಅದು ನಾವು ಗದ್ದೆಯಿಂದ ಡೈರೆಕ್ಟ್ ಪರ್ಚೇಸ್. ಇಂತ ಕಾಸ್ಟ್ಲಿ ಫ್ರೆಂಡ್ಸ್, ಬಾರಿ ಒಂದು ಕಟ್ಟಕ್ಕೆ 500 ರೂಪಾಯಿ. 500 ಅಲ್ಲ, 600 700. ಮಂಡ್ಯದಕ್ಕೆ 900 ರೂಪಾಯಿ ಒಂದು ಕಟ್ಟಕ್ಕೆ, ಇಲ್ಲಿದಕ್ಕೆ 500 ರೂಪಾಯಿ. ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲಿ ಎಷ್ಟು ಗೊತ್ತಿಲ್ಲ. ಅದು 700 ರೂಪಾಯಿ ಉಂಟು ಕಟ್ಟಕ್ಕೆ. ಸೊ ನಾವು ಕಟ್ಟದಂತೆಲ್ಲ ಇಟ್ಟೆಲ್ಲ ಆಯ್ತು. ಮತ್ತೆ ನಾಳೆ ಎಲ್ಲ ದೇವರ ಪೂಜೆಗೆಲ್ಲ ಮಾಡ್ಲಿಕ್ಕೆ ಉಂಟು, ಎಲ್ಲ ಇಡ್ಲಿಕ್ಕೆಲ್ಲ ಉಂಟು. ಅಂದ್ರೆ ಇದಕ್ಕೆಲ್ಲ ಇಲ್ಲಿ ಮಂಟಪಕ್ಕೆ ಮತ್ತೆ ಹೊರಗೆ ದ್ವಾರಕ್ಕೆ ಹಾಗೆ, ಮತ್ತೆ ನೇಬರ್ಸಿಗೆ ಒಂದು ಕೊಡ್ಲಿಕ್ಕೆ ಉಂಟು. ನಮಗೆ ಸ್ವೀಟ್ಸ್ ತರ್ಲಿಕ್ಕೆ, ಹೂ ತರ್ಲಿಕ್ಕೆ, ಆಮೇಲೆ ನಂದು ಟೋನರ್ ಆಗಬೇಕು, ಪ್ರಿಂಟರ್ ಇಂದು ಟೋನರ್ ಆಗಬೇಕು. ಟೋನರ್ ತರ್ಲಿಕ್ಕೆ ಉಂಟು, ಹಣ್ಣು ಹಂಪಲು ಮತ್ತೆ ಟೋನರ್ ಪ್ರಿಂಟರ್ ಇಂದು. ಆಮೇಲೆ ಹಣ್ಣು ಹಂಪಲು ಮತ್ತೆ ಇದು ಎಂತ ಹೂ ಸ್ವೀಟ್ಸ್ ಎಲ್ಲ ಕೊಡ್ಲಿಕ್ಕೆ ಉಂಟಲ್ಲ ನೇಬರ್ಸ್ಗೆಲ್ಲ. ಮತ್ತೆ ಹೇಳಿದ್ರೆ ಅದೇ ಈಗ ಎಂತ ಗೊತ್ತಿಲ್ಲ, ಇದು ಮಳೆ ಸ್ವಲ್ಪ ನಿತ್ರೆ ಸಾಕು ಕಾಣ್ತದೆ ನೋಡಿ. ಇಲ್ಲಿ ಇಬ್ರು ಕಮ್ಮಿದ ಬಂದ್ರು. ಇವತ್ತು ಗೌರಿ ಹಬ್ಬ ಫ್ರೆಂಡ್ಸ್, ನಾವೆಲ್ಲ ಬ್ಯಾಂಗಲ್ಸ್ ಹಾಕೊಂಡು ಈಗ ರೆಡಿ ಆಗಿದ್ದೇವೆ. ಕರಿಬಳೆ ಹಾಕಬೇಕು ಗೌರಿ ಬರೋದಕ್ಕೆ. ಈಗ ನಮ್ಗೆ ಕೂಡ ಉಂಟು, ನಮ್ಗೆ ಸಹ ತುಂಬಾ ಉಂಟು. ಈಗ ನನಗೆ ಈಗ ಹಾಕ್ಬೇಕು, ಬೇಗ ಹಾಕಿಲ್ಲದೆ ನಾನು ಹಿಡ್ಕೊಂಡು ಕಾರಲ್ಲಿ ಹಾಕುದು, ಟೈಮ್ ಇಲ್ಲ ಇಲ್ಲಿ ಹಾಕ್ಲಿಕ್ಕೆ. ಬೆಳಿಗ್ಗೆ ಹಾಕಿ ಒಮ್ಮೆ ತೆಗ್ದಾಯ್ತು, ಯಾಕಂದ್ರೆ ಕೆಲಸ ಎಲ್ಲ ಮಾಡುವಾಗ ಅದು ಹೊಡಿತದೆ, ಹೊಡಿಯುವುದಲ್ಲ. ಮತ್ತೆ ಸೌಂಡ್ ಉಂಟಲ್ಲ, ಅದು ತುಂಬಾ ಹಾಕಿದ್ರೆ ನಾನು ತುಂಬಾ ಹಾಕ್ತೇನೆ. ಈಗ ಅಂದ್ರೆ ಇಲ್ಲಿ ಇತ್ತಾಯ್ತು, ನಂದು ಕಾರಲ್ಲಿ ಉಂಟು, ಹೋಗುವಾಗ ಬೇಗ ಹಾಕ್ಬೇಕು. ಮೆಟ್ಲಿಗೆ ಹಾಕಿ ಬಿಡ್ತೇನೆ. ಬೆಳಿಗ್ಗೆ ಎಲ್ಲ ಹಾಕಿದ್ದೇನೆ, ಬೆಳಿಗ್ಗೆ ಹಾಕಿ ತೆಗ್ದಾಯ್ತು. ಅದು ಈ ಮಿಷನ್ ಇದು ಬಟ್ಟೆಲ್ಲ ವಾಶ್ ಮಾಡುವಾಗ ತಾಗ್ತದಲ್ಲ, ಅದಕ್ಕೋಸ್ಕರ ತೆಗೆದು ಇನ್ನೊಮ್ಮೆ ಈಗ ಹಾಕ್ಬೇಕು. ಹಾಗೆ ಹೊರಟದ್ದು ಇನ್ನು ಹೊರಡುವಲ್ಲ. ಮತ್ತೆ ಕೊಟ್ಟೆ ಎಲ್ಲ ಸ್ವಲ್ಪ ರೆಡಿ ಆಗ್ತಾ ಉಂಟಲ್ಲ, ಕೊಟ್ಟೆ ಎಲ್ಲ ತೊಳೆದೆಲ್ಲ ರೆಡಿ ಮಾಡಿ ಒಣಗಿಸಿಟ್ಟಿದೆ ಈಗ. ಸರಿ, ಅದು ಈಗ ಮೇಲೆ ಮಾಡಿದೀವರ ಅರ್ಜೆಂಟಿಗೆ. ಎಲ್ಲ ತೊಳೆದಾಗಿದೆ, ಇಲ್ಲಿ 2 ರೆಡಿ ಆಗಿದೆ, ಸುಮಾರು ಇಲ್ಲ 3 ಎಂತ ಲೆಕ್ಕ ಬರ್ತಿಲ್ಲ, ರೆಡಿ ಆಗಿದೆ. ಇಲ್ಲಿ ಕಡ್ಡಿ ಎಲ್ಲ ತುಂಡು ಮಾಡಿ ಇಟ್ಟಿದ್ದೇನೆ. ಇನ್ನು ಅದೆಲ್ಲ ಮತ್ತೆ ಮಾಡ್ಲಿಕ್ಕೆ ಉಂಟು. ನೋಡಿ, ಒಂದು ಕಟ್ಟ ಕಬ್ಬು ಇಲ್ಲಿ ಉಂಟು. ಕಬ್ಬು ಅಂದ್ರೆ ಶುಗರ್ ಕೇನ್. ಈಗ ಎಲ್ಲ ಕಡೆ ನೋಡಿದ್ರು ಜಿಗಿಮಿಗಿ ಹೊಡಿತಾ ಇರ್ತದೆ ಲೈಟ್ ಇಂದ, ಯಾಕಂತೇಳಿ ಚೌತಿ ನಾಳೆ. ಸೊ ಇಲ್ಲಿ ಗಣೇಶನೆಲ್ಲ ಕೂತ್ಕೊಳ್ಳಿಸ್ತಾರೆ. ಸೊ ಫುಲ್ ಗ್ರ್ಯಾಂಡ್ ಉಂಟು ನೋಡಿ. ಈಗ ಮಳೆ ಎಲ್ಲ ನಿಂತಿತ್ತು, ಸ್ವಲ್ಪ ಚಿಲ್ಲಾಗಿ ಉಂಟು ವೆದರ್.
ನೋಡಿದ್ರೆ ಎಲ್ಲ ಕಡೆ ಕಬ್ಬು ಇಷ್ಟೇ. ಗಣಪತಿ ದೇವರು ಹೋಗ್ತಾ ಇದ್ದಾರೆ. ನೋಡಿ ಈಗ ಡ್ಯಾಡಿ ಹೂವೆಲ್ಲ ತಂದ್ರು ಚೌತಿಗೆ ಅದರಲ್ಲಿ ತುಂಬ ಉಂಟು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಪಂಪಲ್ಲಿ ಕಲಶ ಬಂದು ನಿಂತಿದೆ ನೋಡಿ, ಅಲ್ಲಿ ಕಾಣ್ತಾ ಇರ್ಬೋದು. ನಾವೀಗ ಕೊಚ್ಚಿನ್ ಬೇಕರಿಗೆ ಬಂದಿದ್ದೇವೆ. ತುಂಬ ವೆರೈಟಿ ತಿಂಡಿ ಎಲ್ಲ ಬಂದಿದೆ, ಸ್ವೀಟ್ಸ್ ಎಲ್ಲ. ಸೊ ನಮಗೆ ತುಂಬ ಜಾಸ್ತಿ ಬೇಕು, ತುಂಬ ಪರ್ಚೇಸ್ ಮಾಡ್ತಾ ಇದ್ದೇವೆ. ನೇಬರ್ಸಿಗೆಲ್ಲ ಕೊಡ್ಲಿಕ್ಕೆ ಉಂಟು. ಹಾಗೆ ನಮಗೆ ಚೌತಿ ತುಂಬ ಗ್ರ್ಯಾಂಡ್ ಹಬ್ಬ. ಇದು ಉಂಟು ಮಲಯಾಳ ಬೇಡ ತಿಂಡಿ ಮಾತ್ರ. ಎಲ್ಲ ಕಡೆ ಶಾಪಿಂಗ್ ಆಯಿತು ನಮ್ಮದು. ಹಾಗೆ ಹಸಿವು ಕೂಡ ಆಗಿತ್ತು. ಈಗ ನಾವು ಶ್ರೀ ರತ್ನಂ ಹೋಟೆಲಿಗೆ ಬಂದಿದ್ದೀವಿ. ಬೇರೆ ಬೇರೆ ತಿಂಡಿ ಆರ್ಡರ್ ಮಾಡಿದ್ದೀವಿ. ತುಂಬ ಒಳ್ಳೆದುಂಟು ಇಲ್ಲಿ ಫುಡ್. ಅದು ಬೇಕು ನೋಡಿ ಅವರಿಗೆ. ಮಸಾಲೆ ದೋಸೆ, ಇವರಿಗೆ ರವಾ ದೋಸೆ. ಮಾತಾಡ್ಬೋದು ಅವರು ಅವಳಿಂದ ತಿಂಡಿ ಅರ್ಧ ತಿಂದಾಯ್ತು, ಹಾಗೆ ವಿಡಿಯೋ ಮಾಡಿದ್ದು. ನೀವು ಸಹ ಬರ್ತೀರಿ ನಮ್ಮ ವಿಡಿಯೋದಲ್ಲಿ? ಅಲ್ಲ, ನಾನು ಸಹ ಬರ್ತೀನಿ. ಕಾಫಿ ಬಂತು, ಕಾಫಿ ಡ್ಯಾಡಿಗೆ ಮತ್ತೆ ಅಕ್ಕನಿಗೆ. ನಂಗೇಡ. ಇಲ್ಲಿಂದ ನಾವು ಸೀದಾ ಹೊರಟೆವು ಮೊಬೈಲ್ ಶಾಪಿಗೆ. ಮಗಳಿಗೆ ಫೋನ್, ಬ್ಯಾಗ್, ಕೇಸ್ ಬೇಕಿತ್ತು. ನೋಡ್ತಾ ಇದ್ದೇವೆ. ಫೈನಲ್ ಪರ್ಚೇಸ್ ಕೂಡ ಆಯಿತು. ಕೇಳಿ ನೋಡಿ, ಇದು ನಮ್ಮ ನೇಬರ್ಸ್ಗೆಲ್ಲ ಕೊಡಲಿಕ್ಕೆ ನಾವು ಪ್ಯಾಕ್ ಮಾಡಿಟ್ಟಿದ್ದೇವೆ. ಸೊ ನಾನು ನಿಮಗೀಗ ಒಂದು ತೊಟ್ಟೆಯಲ್ಲಿ ಎಂತ ಉಂಟಂತ ತೋರಿಸ್ತೇನೆ. ಅದೇ ಸೇಮ್ ಇರುವುದು ಎಲ್ಲದರಲ್ಲಿ. ಅದಕ್ಕೆ ನೋಡಿ, ಇದು ಮಾಲ್ಪುರಿ, ಇದು ಕಾಯಿ ಹೋಳಿಗೆ, ಮತ್ತು ಇದು ರೈಸ್ ಚಕ್ಕುಲಿ, ಮತ್ತು 2 ಕೇಕ್, 2 ಅಲ್ಲ 4 ಪೇರ್ ಆಫ್ 2. ಮತ್ತು ಇದೊಂದು ಲಡ್ಡು. ಇದೇ ಸೇಮ್ ಅದರಲ್ಲೆಲ್ಲ ಇರೋದು. ಹಾಯ್ ನೋಡಿ, ಅವಳೊಬ್ಳು ಬಂದ್ಲು ನೋಡಿ. ಇಲ್ಲಿ ಮಮ್ಮಿ ಅರಿತಾ ಇದ್ದಾರೆ. ಮಮ್ಮಿ ಹಾಯ್ ಮಾಡಿ. ಮಮ್ಮಿ ಹಾಯ್. ಹೊಟ್ಟಾಯ್ತಾ? ಹೋಯ್ತು ಹೊಟ್ಟಾಯ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೊಟ್ಟೆಗೆ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೇನೆ. ಚೂರು ಹಾಕ್ಬೇಕು ಎಲ್ಲ. ರೆಡಿ ಆಯ್ತು ನೋಡಿ. ನೋಡಿ, 25 ಕೊಟ್ಟೆ. ಇನ್ನೊಮ್ಮೆ ಹೇಳಕ್ಕ. 25 ಕೊಟ್ಟೆಗೆ 100 ಎಲೆ ಬೇಕು. ಹೌದಾ? ಕೊಟ್ಟೆದು ಇದು ಎಂತ ಸುರಿಮಳೆ. ಇದು ಅಂಗಡಿಲೆಲ್ಲ ನಾವು ರೋಡ್ ಸೈಡ್ ಮಾರ್ಲಿಕ್ಕೆ ಸಿಗ್ತದೆ. ಅಲ್ಲಿ ಮೂಡೆ ಕೊಟ್ಟಿಗೆ ಇದು ಕೊಟ್ಟೆ ಅಂತ ತಗೊಂಡು ಅಲ್ಲೆಲ್ಲ ರೈಟ್ ತುಂಬ ಉಂಟು. ಇದು ನೋಡಿ, ಹೋಮ್ ಮೇಡ್ ನೋಡಿ. ಅದು ಸಹ ಹೋಮ್ ಮೇಡ್, ಫ್ಯಾಕ್ಟ್ರಿ ಮೇಡ್ ಅಲ್ಲ. ಹೋಮ್ ಮೇಡ್ ಆದ್ರೂ ನಾವು ಮಾಡೋದಕ್ಕೂ ನಾವು ತೊಳೆದು ಕ್ಲೀನ್ ಮಾಡಿ 2 ಸರ್ತಿ ತೊಳೆದು ಸ್ವಇಚ್ಛೆಯಿಂದ ಚಂದ ಮಾಡಿಕೊಂಡು ನಾವು ಕೊಡ್ತೇವೆ. ಅಲ್ಲಿ ತೊಳೆದ್ರೆ ಸಹ ಅಲ್ಲಿ ಮಾಡಿಕೊಟ್ಟ ನಮಗೆ ತೊಳಿಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನೀರೆಲ್ಲ ಹಾಕಿಡ್ಬೇಕು ಅಷ್ಟೇ.
ಇದು ಚಂದ ಉಜ್ಜಿಕೊಂಡು ಇಟ್ಟಿದ್ದೇವೆ ನೋಡಿ, ಎಷ್ಟು ಕ್ಲೀನ್ ಆಗಿ. ಹೌದಾ, ಹುಷಾರು. ಪನ್ನೀರ್ ಮಂಚೂರಿಯನ್ ತಂದದ್ದು, ಪನ್ನೀರ್ ಮಂಚೂರಿಯನ್ ತಿನ್ಲಿಕ್ಕೆ ಅಂತ. ಆಯ್ತು, ಕೆಲಸ ಮಾಡ್ತಾ ಇರುವಾಗ ತಿನ್ಲಿಕ್ಕೆ ಅಂತ ಕೆಲಸದವರಿಗೆ ಇಬ್ಬರು ಒಟ್ಟಿಗೆ ಹೇಳಿದ್ರು, ಕೆಲಸದವರಿಗೆ ಕೊಡ್ಲಿಕ್ಕೆ ನೋಡಿ ಪನ್ನೀರ್ ಮಂಚೂರಿಯನ್. ಅವರಿಗೆ ಸುಸ್ತಾಗ್ತದಲ್ಲ, ಅದಕ್ಕೋಸ್ಕರ ಇವರಿಬ್ಬರಿಗೆ. ಕೊಟ್ಟೆ ಎಂತ ನೀವು ಇದು ವಿಡಿಯೋದಲ್ಲಿ ಉಜ್ಜುದ? ಅದು ನಾವು ಅದು ಪಸೆ, ಕೈಗೆ ಪಸೆ ಬೇಕಲ್ಲ, ಸಣ್ಣ ಸಣ್ಣ ಎಲೆ ಕೆಲಸದವರಿಗೆ ಅಂತೇಳಿ ಅವರೇ ತಿಳಿಸಿದ್ದಾರೆ. ಯಾಕಂದ್ರೆ ಇದೆಲ್ಲ ಮತ್ತೆ ಯಾರಿಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ. ರಾಮ್ ಇದ್ದಾಳೆ, ಮತ್ತೆ ನಮ್ದು ಬೆಳಿತಾಳೆ, ಯಾರು ರಾಣಿ, ನನ್ನ ಅಜ್ಜಿ, ನಮ್ಮ ರಾಣಿ ಇದ್ದಾಳೆ, ಅವಳು ತಿನ್ನುವಳು. ರಾಣಿ ಅಂದ್ರೆ ನಮ್ಮ ಬೆಕ್ಕು ಆಯ್ತಾ, ಮತ್ತೆ ಬೇರೆ ಯಾರೆಲ್ಲ ಅವಳಿಗೆ ಹಾಕಿದ್ರೆ ಅವಳು ತಿನ್ನುವಳು. ಒಳ್ಳಾಗುದಿಲ್ಲ ಅಂತೇಳಿ ಅಲ್ಲಿ ನಾನು ನೋಡ್ತಾ ಇದ್ದೇನೆ ಹಾಗೆ ಮಣ್ಣು ಎಲ್ಲಿ ಹೋಗಿದ್ದಾರೆ ಅಂತ. ಅಪ್ಪ ಬ್ರಿಡ್ಜ್ ಹತ್ರ ನಿಂತರು, ತಿಂದ್ರು. ಇವರಪ್ಪ ನಿಮ್ಮ ಕೆಲಸ ಫಸ್ಟ್ ಮಾಡಿ, ಇಲ್ಲಾಂದ್ರೆ ಸಂಬಳದಲ್ಲಿ ಕಟ್ ಮಾಡಿಕೊಂಡು ಅಲ್ಲಿ ಗೀಸರ್ ಹಾಕಿದೆ, ಅದು ಆಗಿಂದ ಆಫ್ ಆನ್ ಆಗ್ತುಂಟು, ಹೋಗಿ ಅಲ್ಲಿ ಆಫ್ ಮಾಡಿ. ಕಡ್ಡಿಯನ್ನು ಸಹ ಕ್ಲೀನ್ ಮಾಡಿದ್ದೇವೆ ಎಲ್ಲ ಚಂದ. ಹೌದಾ, ನಗುವ ನಯನ ಮಧುರ